ஆத்மீய வித்தியார்த்திகளே, அன்பார்ந்த மாணவர்களே, ஒரு கலப்பெண் கொடுத்தால் அதை எப்படி ಧ್ರುವ ವಡಿವತ್ತಿற்கு ಮಾತುವುದು ಎಂಬುದು ನಮಗೆ தெரியும். ಒಂದು ಸಮ್ಮಿಶ್ರ ಸಂಖ್ಯೆಯನ್ನು ಧ್ರುವೀಯ ರೂಪಕ್ಕೆ ಬದಲಾಯಿಸೋದು ಹೇಗೆ ಅಂತ ಗೊತ್ತಿದೆ. ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ 1 - 1 i - i ಅನ್ನುವಂಥ ಸಮ್ಮಿಶ್ರ ಸಂಖ್ಯೆಗಳನ್ನು ಸುಲಭವಾಗಿ ಧ್ರುವೀಯ ರೂಪಕ್ಕೆ ಈ ರೀತಿ ಬರ್ಕೋಬೋದು. ஸோ 1 - 1 i - i அப்படின்னு கொடுக்கும்போது டைரெக்டாக ಧ್ರುವ வடிவத்திற்கு இப்படி எழுதிக்கலாம். ஸோ ಈ ರೀತಿ 1 ಅಂತಿದ್ರೆ cos 0 + i sin 0, -1 cos π + i sin π, i ಅಂತಿದ್ರೆ cos π/2 + i sin π/2, -i cos π/2 - i sin π/2 ಹೀಗಾದರೂ ಬರ್ಕೋಬೋದು. ಇದು இப்படியும் எழுதிக்கலாம். அல்லது ಎಲ್ಲத்துலேயும் ப்ளஸ் இருக்கிறதுனால ಎಲ್ಲದರಲ್ಲೂ ப்ளஸ் ಇರೋದ್ರಿಂದ ಇದನ್ನು ப்ளஸ் ಚೇಂಜ್ ಮಾಡೋಕ್ಕೋಸ್ಕರ ಪ್ಲಸ್ಸಾக ಮಾತುವುದಕ್ಕಾக cos of -π/2 + i × sin of -π/2 அப்படியும் எழுதிக்கலாம். -i என்பதை -i ಅನ್ನೋದನ್ನು ಈ ರೀತಿಯೂ ಬರ್ಕೋಬೋದು. ಈಗ ಎಕ್ಸಾಂಪಲ್ 2.34 ಕಣಕು ಪಾಪಂ. ಎಕ್ಸಾಂಪಲ್ 2.34ನಲ್ಲಿ z³ + 8i = 0 என்ற சமன்பாட்டை தீர்க்க. இங்கு z belongs to C. z³ + 8i = 0 ಎಂಬ ಸಮೀಕರಣವನ್ನು ಪರಿಹರಿಸಿ. ಇಲ್ಲಿ z belongs to C. C ಅಂತ ಹೇಳಿದ್ರೆ ಸಮ್ಮಿಶ್ರ ಸಂಖ್ಯೆಗಳ ಗಣ, கலப்பெண்களின் கணம். ஃபஸ்ட்டு z³ + 8i = 0 அப்படி எழுதிக்குங்க. z³ இங்கே இருக்கட்டும், 8i வலது பக்கம் வரும்போது -8i, ಬಲಗಡೆಗೆ ಬಂದಾಗ -8i, ಅದನ್ನೇ 8 × -i. ನಾನು ಯಾಕೆ 8 × -i ಅಂತ ಬರೆದಿದ್ದೀನಿ ಅಂದರೆ -iಗೆ ನಾವು ಧ್ರುವೀಯ ರೂಪದಲ್ಲಿ ಬರೀಬೋದು. -i ಎಂಬುದೇ ಧ್ರುವ ವಡಿವತ್ತಿಗೆ எழுதலாம். ಸೊ 8 × -i ಅನ್ನೋದನ್ನು ಧ್ರುವೀಯ ರೂಪದಲ್ಲಿ cos of -π/2 + i × sin of -π/2. ಸೊ z³ = 8 ಈ ಆರ್ಗ್ಯುಮೆಂಟ್ ವಿಚ್ ಕೋನಾಂಕಕ್ಕೆ ನಾವು 2kπ ಸೇರಿಸ್ತೀವಿ ಅನ್ನೋದು ನಿಮಗೆ ಗೊತ್ತಿದೆ. 2kπ ಸೇತೋಣ. ಸೊ cos of -π/2 + 2kπ + i × sin of ಹಿಂಗೆ என்ன வருமோ ಅದೇ ಹಿಂಗೆಯೂ எழுதೋಣ. ಇಲ್ಲಿ ಏನು ಬರುತ್ತೋ ಅದನ್ನೇ ನಾವು ಇಲ್ಲೂ ಬರಿತೀವಿ, sin of ಅನ್ನೋದ್ರಲ್ಲೂ ಬರಿತೀವಿ. ಸೊ ಇಲ್ಲಿ z³ ಬೆಲೆ ಇದೆ, z³ இருக்குது, நமக்கு z தேவை. அதனால் பவர் 3 இருக்கிறதுனால ஹோல் டு தி பவர் 1/3, 2 இருந்தால் ஹோல் டு தி பவர் 1/2, 4 இருந்தால் ஹோல் டு தி பவர் 1/4. இடது பக்கத்துலேயும் பவர் ஹோல் டு தி பவர் 1/3, வலது பக்கத்துலேயும் ஹோல் டு தி பவர் 1/3. ஸோ நெக்ஸ்ட் ஸ்டெப்பில் எழுதும்போது z³ ஹோல் டு தி பவர் 1/3 = 8 × cos of. இதை சால்வ் பண்ணிக்கலாம். ಇದನ್ನು ಪರಿಹರಿಸ್ಕೊಳ್ಳೋಣ. ಇಲ್ಲಿ /2 ಇದೆ, ಇಲ್ಲೂ /2 × 2 ಅನ್ನೋ ಅರ್ಥ. ಇದು ಆಲ್ರೆಡಿ ನಮಗೆ ಗೊತ್ತಿರೋವಂಥದ್ದು. ಸೊ cos of -π + 2kπ × 2 அப்படின்னா 4kπ ஹோல் /2 + i × sin of ஹோல் டு தி பவர் 1/3. ஹோல் டு தி ಪವರ್ 1/3 ಅನ್ನೋದು 8ಗೂ ಪವರ್ ಆಗುತ್ತೆ. cos of + i × sin of ಅನ್ನೋದು ಇದೆಯಲ್ಲ, ಇದಕ್ಕೂ ಪವರ್ ಆಗುತ್ತೆ. ಸೊ ಇದು ಡಿಮಾಯ್ರನ್ தேற்றம், ಡಿಮಾಯ್ರನ ಪ್ರಮೇಯ. ಡಿಮಾಯ್ರನ ಪ್ರಮೇಯವನ್ನು ಬಳಸ್ಕೊಳ್ಳೋಣ. ಡಿಮಾಯ್ರನ್ தேற்றத்தை பயன்படுத்தினால் 8 டு தி பவர் 1/3 × cos of -π + 4kπ /2 × 1/3 எழுதணும். × 1 அப்படின்னா இது அப்படியே இருக்கும், -π + 4kπ × 1 அதே தான். ಡಿವೈಡೆಡ್ ಬೈ மட்டும் 2 × 3, ಛೇದದಲ್ಲಿ ಮಾತ್ರ 2 × 3 6 ಆಗುತ್ತೆ. ಸೊ + i × sin of ಅದನ್ನೇ ಬರಿತೀವಿ. ಈ ಸ್ಟೆಪ್ಪಲ್ಲಿ ಡಿಮಾಯ್ರன் தேற்றத்தை பயன்படுத்தின பிறகு k அப்படின்ட்டு இருக்குல்ல, இதுக்கு மதிப்பு என்னென்ன வரும் அப்படின்னு எழுதணும். இங்கே ஹோல் டு தி பவர் 1/3 இருக்கிறதுனால k என்பதற்கு 3 மதிப்பு 0, 1, 2. k ಅನ್ನೋದಕ್ಕೆ 0, 1, 2 ಅನ್ನುವಂಥ 3 ಬೆಲೆಗಳನ್ನು ತಗೋಬೇಕು. ಇಲ್ಲಿ /1/3 ಇರೋದ್ರಿಂದ ಡಿವೈಡೆಡ್ ಬೈ ಇಲ್ಲಿ 1/4, ಡಿವೈಡೆಡ್ ಬೈನಲ್ಲಿ 4 ಇದ್ದರೆ 4 ಬೆಲೆಗಳು 0, 1, 2, 3 ಅನ್ನೋ ಅರ್ಥ. ಈಗ ಕೆ ಅನ್ನೋದಕ್ಕೆ ಬೆಲೆ ಕೊಡೋಣ. k = 0 ಕೊಟ್ಟಾಗೇನು, 1 ಕೊಟ್ಟಾಗೇನು, 2 ಕೊಟ್ಟಾಗ ಏನಾಗುತ್ತೆ ಅನ್ನೋದನ್ನು ಗಮನಿಸೋಣ. k = 0 அப்படின்னா என்ன ஆகும், k = 1 அப்படின்னா என்ன ஆகும் அப்படின்னு பார்ப்போம். இப்போ k = 0 மதிப்பு எடுத்துக்கலாம். k = 0 ಅಂತ ಕೊಟ್ಟಾಗ ನೀವೀಗ ಕೇರ್ಫುಲ್ಲಾಗಿ ಗಮನಿಸಿ, k ಅನ್ನೋದಕ್ಕೆ ಮಾತ್ರ ವ್ಯಾಲ್ಯೂಸ್ ಕೊಡ್ತಾ ಹೋಗಿ. ಸೊ 0 ಅಂತ ಕೊಟ್ಟರೆ ಇಲ್ಲಿ ಏನಾಗುತ್ತೆ ಗಮನಿಸಿ, 4kπ ಇದೆಯಲ್ಲ, ಇಲ್ಲಿ 4 × 0 0, -π + 0 -π /6 ಅಂದರೆ 8 టు ದಿ ಪವರ್ 1/3. 8ಗೆ ಕ್ಯೂಬ್ ರೂಟು ಅಂದರೆ ಘನಮೂಲಂ ಅಂದರೆ 2 ಹಾಗೆ ಬರ್ಕೊಳ್ಳೋಣ. ಸೊ z = ಯಾವಾಗ k = 0 ಏನಿಲ್ಲ, k = 0 ಆದಾಗ z = ವ್ಯಾಲ್ಯೂಸ್ಗೆ k ವ್ಯಾಲ್ಯೂ ಕೊಟ್ಟು ಕಂಡುಹಿಡಿತಾ ಹೋಗೋದು. 8 టు ದಿ ಪವರ್ 1/3 ಅಂದರೆ 2 cos of -π + 0 -π/6 + i × sin of ಅದೇ ಬರುತ್ತೆ. ಈಕ್ವಲ್ ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 × ಕಾಸ್ಗೆ ಮೈನಸ್ ಅಂದರೆ ಪ್ಲಸ್ cos π/6
ಸೈನ್ಗೆ ಮೈನಸ್ ಅಂದರೆ ಮೈನಸ್ ಐ ಸೈನ್ ಪೈ ಬೈ 6. ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಇಂಟು ಕಾಸ್ ಪೈ ಬೈ 6. ಪೈ ಬೈ 6 ಅಂದರೆ 30 ಡಿಗ್ರಿ. ಕಾಸ್ 30 √3/2 ಮೈನಸ್ ಐ ಇಂಟು ಸೈನ್ 30 1/2. ಸೊ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು √3/2 ಅಂದರೆ √3 ಮೈನಸ್ ಐ 1/2 ಇಂಟು 2 ಅಂದರೆ ಐ ಇಂಟು 1 ಅಥವಾ ಐ. ಇದು ಒಂದು ಬೆಲೆ. ನೆಕ್ಸ್ಟ್ ಕೆ ವ್ಯಾಲ್ಯೂ 1 ಅಂತ ಕೊಟ್ಟಾಗ ಕೆಗೆ 1 ಅಂತ ಕೊಟ್ಟರೆ 4 ಇಂಟು 1 4π ಮೈನಸ್ ಪೈ ಅಂದರೆ 3π ಡಿವೈಡೆಡ್ ಬೈ 6. ಅದರ ಅರ್ಥ 8 to the power 1/3 ಅಂದರೆ 2 ಇಂಟು ಕಾಸ್ 3π/6 ಪ್ಲಸ್ ಐ ಇಂಟು ಸೈನ್ 3π/6. ಕಾಸ್ 3π/6 ಇಂಟು ಐ ಇಂಟು ಸೈನ್ 3π/6 ಅಂತ ಬರ್ಕೊಂಡ್ರೆ 3π/6 3 ಇಂದ 6 ಡಿವೈಡ್ ಮಾಡಿದ್ರೆ ಕಾಸ್ π/2 ಪ್ಲಸ್ ಐ ಇಂಟು ಸೈನ್ π/2. ಅದರ ಅರ್ಥ 2 ಇಂಟು ಕಾಸ್ π/2 ಪ್ಲಸ್ ಐ ಇಂಟು ಸೈನ್ π/2. ಸೊ 2 ಇಂಟು ಕಾಸ್ π/2 ಅಂದರೆ 90 ಡಿಗ್ರಿ. ಕಾಸ್ 90 ಡಿಗ್ರಿ 0 ಪ್ಲಸ್ ಐ ಇಂಟು ಸೈನ್ 90 ಡಿಗ್ರಿ 1. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 0 ಪ್ಲಸ್ ಐ ಇಂಟು 1 ಅಂದರೆ ಐ. 2 ಇಂಟು ಐ 2i. ಇದು ಒಂದು ಮದಿಪ್ಪು, ಇದು ಒಂದು ಬೆಲೆ. ನೆಕ್ಸ್ಟ್ ಕೆ ವ್ಯಾಲ್ಯೂ 2. ಕೆಗೆ 2 ಅಂತ ಕೊಟ್ಟರೆ ಕೇರ್ಫುಲ್ಲಾಗಿ ಗಮನಿಸಿ. 4 ಇಂಟು 2 8π ಮೈನಸ್ ಪೈ 7π/6. ಅದರ ಅರ್ಥ z ಈಕ್ವಲ್ ಟು 8 to the power 1/3 ಅಂದರೆ 2 ಅಥವಾ 8ರ ಘನಮೂಲ. 8 என்ற ஒரு எண்ணின் கனமூலம் 2. ஸோ 2 ಇಂಟು ಕಾಸ್ ಆಫ್ 7π/6 ಪ್ಲಸ್ ಐ ಇಂಟು ಸೈನ್ 7π/6 ಅಂತ ಬರುತ್ತೆ. ಈಕ್ವಲ್ ಟು 2 ಕಾಸ್. ನೋಡಿ ಇಲ್ಲಿ 6ಇಂದ ಡಿವೈಡ್ ಮಾಡಿದ್ರೆ ಒಂದು ದಡವೆ ಹೋಗುತ್ತಲ್ಲ, ಒಂದು ಸಾರಿ ಭಾಗಿಸ್ಬೋದು. 1π ಪ್ಲಸ್ ರಿಮೈಂಡರ್ ಅದು ಶೇಷನೂ ಕೂಡ ಮೀದಿ 1π வரும். அதனால் π/6 ஏற்கனவே இது தெரியும். ஸோ காஸ் ஆஃப் π ப்ளஸ் π/6 ப்ளஸ் ஐ இன்ட்டு சைன் ஆஃப் π ப்ளஸ் π/6. நெக்ஸ்ட் ஸ்டெப்பில் 2 இன்ட்டு π ப்ளஸ் அப்படின்னா 180 டிகிரி ப்ளஸ் மூணாவது கால் பகுதி, மூரನೇ ಚತುರ್ಥಾಂಕ AST ಟ್ಯಾನ್ ಪಾಸಿಟಿವ್, ಕಾಸು ಸೈನು ನೆಗೆಟಿವ್. ಸೊ ಕಾಸ್ ನೆಗೆಟಿವ್ ಮೈನಸ್ ಕಾಸ್ π/6. ಸೈನು ನೆಗೆಟಿವ್ ಇಲ್ಲಿ ಪ್ಲಸ್ ಇದೆ, ಸೈನ್ ನೆಗೆಟಿವ್ ಆಗೋದ್ರಿಂದ ಮೈನಸ್ ಐ ಸೈನ್ π/6. ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಇಂಟು ಮೈನಸ್ ಕಾಸ್ π/6 ವ್ಯಾಲ್ಯೂ √3/2 ಮೈನಸ್ ಐ ಸೈನ್ π/6 ವ್ಯಾಲ್ಯೂ 1/2. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ √3 ಮೈನಸ್ ಐ. ಇದು ಒಂದು ವ್ಯಾಲ್ಯೂ, ಇದು ಒಂದು ಬೆಲೆ. ಈಗ ಒಟ್ಟು 3 ಬೆಲೆಗಳನ್ನು ಬರಿತಾ ಹೋಗೋಣ. ದೇರ್ ಫೋರ್ √3 ಮೈನಸ್ ಐ ಒಂದು ಬೆಲೆ, 2i ಒಂದು ಬೆಲೆ, ಮೈನಸ್ √3 ಮೈನಸ್ ಐ ಇವೇ ಕೊಟ್ಟಿರುವಂತಹ ಸಮೀಕರಣದ ಪರಿಹಾರಗಳಾಗ್ತವೆ. ಥ್ಯಾಂಕ್ ಯು. ಇದೇ ನೀವು ಮೆಥಡನ್ನು ಬಳಸ್ಕೊಂಡು ಎಕ್ಸಾಂಪಲ್ 2.35 ಲೆಕ್ಕವನ್ನು ನೀವೇ ಪರಿಹರಿಸ್ಬೋದು. ಹಾಗೆ எக்ஸசைஸ் 2.8ல 10வது கணக்கையும் நீங்களே செய்யலாம். எக்ஸசைஸ் 2.8ರಲ್ಲಿ 10ನೇ ಲೆಕ್ಕ ಮತ್ತು ಎಕ್ಸಾಂಪಲ್ 2.35 ಲೆಕ್ಕ ಎರಡರದ್ದು ಸ್ವಲ್ಪ ವಿಚಾರಗಳನ್ನ ಹೇಳ್ಬಿಡ್ತೀನಿ. ಫಸ್ಟು எக்ஸசைஸ் 2.8ಲ್ಲಿ 10th ಪ್ರಾಬ್ಲಮ್ 4th ರೂಟ್ ಆಫ್ -1 மதிப்புகள் ಆನ್ಸರ್ ಕೊಡ್ತಿರ್ಕಾங்க ಎನ ನಿರುವುಗ. 4ರ ಮೂಲ -1ರ 4ರ ಮೂಲದ ಬೆಲೆಗಳು +r-1/√2 ಇಂಟು 1 +r-i ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. -1ರ 4ರ ಮೂಲ ಅಂದರೆ ಇದನ್ನೇ ನೀವು ಘಾತದ ರೂಪದಲ್ಲಿ ಬರ್ಕೋಬೇಕು. ಸೊ z ಈಕ್ವಲ್ ಟು -1 ಹೋಲ್ ಟು ದಿ ಪವರ್ 1/4 ಅಂತ ತಗೊಂಡು -1ಗೆ ಧ್ರುವೀಯ ರೂಪ -1 என்பதை ಧ್ರುವ வடிவத்துக்கு எழுதணும். ஸ்டெப்ஸ் அப்படியே ஃபாலோ பண்ணுங்க, அந்த மதிப்புகள் வரும். ಹಾಗೇನೆ இதேபோல் எக்ஸாம்பிள் 2.35 கணக்கு கவனிங்க. எக்ஸாம்பிள் 2.35 ಲೆಕ್ಕವನ್ನು ಗಮನಿಸಿ. √3 + i இன் எல்லா மூன்றாம் படி மூலங்களையும் ಕಾಣ್ಗ. √3 + iನ ಎಲ್ಲ ಘನಮೂಲಗಳನ್ನು ಕಂಡುಹಿಡಿಯಿರಿ. ಘನಮೂಲ ಅಂತ ಹೇಳಿದ್ರೆ ಕ್ಯೂಬ್ ರೂಟ್ ಅಥವಾ ಪವರಲ್ಲಿ 1/3. ஸோ ஃபஸ்ட்டு √3 + i என்ற கலப்பெண்ணை நீங்கள் ಧ್ರುವ வடிவத்துக்கு ಮಾತೋಣ. √3 + i ಅನ್ನುವಂಥ ಸಮ್ಮಿಶ್ರ ಸಂಖ್ಯೆನ ಮೊದಲು ಧ್ರುವೀಯ ರೂಪಕ್ಕೆ ಬದಲಾಯಿಸಿ. ಆ ಮೆಥಡ್ ನಮ್ಗೆ ಈಗಾಗಲೇ ಗೊತ್ತಿದೆ. ಧ್ರುವೀಯ ರೂಪಕ್ಕೆ ಬದಲಾಯಿಸಿದ ಮೇಲೆ z ಈಕ್ವಲ್ ಟು √3 + i ಹೋಲ್ ಟು ದಿ ಪವರ್ 1/3 ಅಂತ ತಗೊಳ್ಳಿ. ಯಾಕೆ 1/3? பவர் எதுக்காக நீங்கள் 1/3 எழுதணும்னா அங்கே 3ஆம் படி மூலங்கள் கேட்டிருக்கிறாங்க, கனமூலங்கள்னு ಕೇಳಿದ್ದಾರೆ, ಅದಕ್ಕೋಸ್ಕರ. ಸೊ z ಈಸ್ ಈಕ್ವಲ್ ಟು √3 + i ಹೋಲ್ ಟು ದಿ ಪವರ್ 1/3 ಅಂತ ತಗೊಂಡು √3 + i ನೀವು ಧ್ರುವೀಯ ರೂಪ ಚೇಂಜ್ ಮಾಡಿರ್ತೀರಲ್ಲ ಅದನ್ನು ಬರ್ಕೊಳ್ಳಿ. ಸೇಮ್ ಮೆಥಡನ್ನು ಫಾಲೋ ಮಾಡ್ತಾ ಹೋಗಿ ಆನ್ಸರ್ ಸಿಗುತ್ತೆ. ಥ್ಯಾಂಕ್ ಯು.